ರೀಸೆಂಟ್ ಆಗಿ ಧ್ಯಾನ ಎಷ್ಟು ಜನ ಮಾಸ್ಟರ್ಸ್ ಇಲ್ಲಿ ರೀಸೆಂಟ್ ಆಗಿ ಶುರು ಮಾಡಿದೀರಾ ಧ್ಯಾನವನ್ನ? 1 ತಿಂಗಳು, 2 ತಿಂಗಳು, 6 ತಿಂಗಳು ಈ ತರ ಹೊಸದಾಗಿ ಬಂದಿರೋರು ಯಾರು ಇದ್ದೀರಾ ಮಾಸ್ಟರ್ಸ್? ಸ್ವಲ್ಪ ಜನ ಹ್ಯಾಂಡ್ ರೈಸ್ ಮಾಡ್ಬೋದು. ಎಲ್ಲ ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೀರಾ ಎಲ್ಲ ಧ್ಯಾನ? ಓಕೆ, ಕಿರಣ್ ಅವರು ಎಷ್ಟು ದಿನದಿಂದ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಸರ್ ಕಿರಣ್ ಗೌಡ? 1 month ಆಯ್ತು. 1 month ಇಂದ ನೀವು ಶುರು ಮಾಡಿದೀರಾ? ಓಕೆ, ವಂಡರ್ಫುಲ್. ಸೊ ಹೆಂಗೆ ನಿಮ್ಗೆ ಧ್ಯಾನ ಪರಿಚಯ ಆಯ್ತು? ನಮ್ದು ಕಾವೇರಿ ಪಿರಮಿಡ್ ಇಂದ ಸ್ಟಾರ್ಟ್ ಮಾಡಿದೆ. ಅಲ್ಲಿಗೆ ಇವರು ಚನ್ನಬಸವ ಸರ್ ಇಂದ ಕನೆಕ್ಟ್. ಓಕೆ, ವಂಡರ್ಫುಲ್ ವಂಡರ್ಫುಲ್ ಸರ್. ಸೊ ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಇನ್ಯಾರಿದ್ದೀರಾ ರೀಸೆಂಟ್ ಆಗಿ ಧ್ಯಾನಕ್ಕೆ ಬಂದು ಸ್ಟಾರ್ಟ್ ಮಾಡಿರೋರು? ಹ್ಯಾಂಡ್ ರೈಸ್ ಮಾಡ್ಬೋದು. ನಾವು ಕಮಲಾ ಹುಣಸಿಕಟ್ಟಿ. ಎಸ್ ಮೇಡಮ್. ನಾವು ಬಾಗಲಕೋಟೆ ಜಿಲ್ಲಾದಿಂದ ಮುಧೋಳಿಂದ ಮಾತಾಡ್ತಿದೀವ್ರಿ. ನಾವು Yes. ಧ್ಯಾನಕ್ಕೆ ಬಂದು 2 ವರ್ಷ ಆಯ್ತ್ರಿ. 2 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ ಮುಧೋಳಿಂದ? ಮಾಡ್ತಾ ಇದ್ವಿ. ಓಕೆ. ಕೋಟೇಶ್ವರ ನಮ್ಮ ಮನೆಗೆಲ್ಲ ಕೋಟೇಶ್ವರ ಅವ್ರಲ್ಲಿ ಬಂದಿದ್ರಿ ಎಲ್ಲಾ ಧ್ಯಾನದ ಬಗ್ಗೆ ಎಲ್ಲ. ಆಮೇಲೆ ಪ್ರೇಮನಾಥ್ ಸರ್ ಬಂದಿದ್ರಿ. ಎಲ್ಲಾ ನಮಗೆ ಧ್ಯಾನದ ಹೆಂಗ್ ಯಾವ ತರ ಮಾಡ್ಬೇಕು ಅನ್ನೋದೆಲ್ಲ ನಮ್ಗೆ ಅನುಭವ ಹೇಳ್ಕೊಟ್ರು. ವಂಡರ್ಫುಲ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಧ್ಯಾನ ಮಾಡಿ. ಎಸ್, ಥ್ಯಾಂಕ್ ಯು ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ನಾನು 3 months ಆಯ್ತು ಮೇಡಮ್. ಈಗ 3 months ಇಂದ ಧ್ಯಾನ ಮಾಡ್ತಾ ಇದ್ದೀರಾ? ಓಕೆ ಹೌದು. ಓಕೆ, ವಂಡರ್ಫುಲ್ ಮೇಡಮ್. ಸೊ ನಿಮಗೂ ಸ್ವಾಗತ. ಥ್ಯಾಂಕ್ ಯು. ಧ್ಯಾನದ ಅನುಭವದ ಬಗ್ಗೆ ಮಾತಾಡೋಣ ಆಮೇಲೆ. ಓಕೆ, ಸೊ ಇನ್ಯಾರು ಇದ್ದೀರಾ ಸ್ನೇಹಿತರೆ? ನಮಸ್ತೆ ಸರ್. ನಮಸ್ತೆ ಮೇಡಮ್. ನನ್ನ ಹೆಸರು ರತ್ನಮ್ಮ ಅಂತೇಳಿ ಮೈಸೂರಿಂದ ಸರ್. ನಿಮ್ದು ಫ್ಯೂಚರ್ ಇದನ್ನ ಬೆಂಗಳೂರಿಂದ ಹೇಳಿದ್ರಲ್ಲ ಸರ್, ಫುಲ್ ಎಲ್ಲಾ ವಿಡಿಯೋಗಳೆಲ್ಲವೂ ಕೇಳಿದೀನಿ ಸರ್. ಎಲ್ಲವೂ ಧ್ಯಾನದ್ದು ಎಲ್ಲಾ ವಿಡಿಯೋಗಳನ್ನೂ ಕೇಳ್ತಾ ಇದ್ದೆ ನಾನು ನಿಮ್ದನ್ನ. ಸದ್ಯ ನೀವು ಬಂದಿರೋದಕ್ಕೆ ತುಂಬಾ ಖುಷಿ ಆಯ್ತು ಸರ್. ನಾನ್ ಮೈಸೂರ್ಗೆ ಬಂದ್ಬಿಟ್ಟಿದ್ದೀರಾ ಅನ್ಸ್ತಾ ಇದೆ ಸರ್ ನನಗೆ. ನೀವೇನೆ ತುಂಬಾ ಥ್ಯಾಂಕ್ ಯು ಸರ್. ನಂಗೆ 2 years ಆಗಿದೆ ಸರ್ ನಾನು ಮೆಡಿಟೇಷನ್ಗೆ ಬಂದು. ಸುಮಾರು ಆಮೇಲೆ ಮಾತಾಜಿ ನಿರ್ಮಲಾ ದೇವಿ ಅವ್ರದ್ದು ಮಾಡ್ತಾ ಇದ್ದೆ ನಾನು. ಸುಮಾರು ಒಂದು 5 years 8 years ಮಾಡ್ತಾ ಇದ್ದೆ. ಆಮೇಲೆ ಇದಕ್ಕೆ ಜಾಯ್ನ್ ಆದೆ. ಥ್ಯಾಂಕ್ ಯು ಸರ್, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನೀವು ಪ್ರಚಾರಕ್ಕೆ ಬನ್ನಿ, ಧ್ಯಾನಕ್ಕೆ ಪ್ರಚಾರ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ ಸರ್, ನಿಮ್ಮ ಆಶೀರ್ವಾದ ಇರ್ಲಿ ಸರ್. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಸೊ ಇವತ್ತಿನ ಈ ಕಾರ್ಯಕ್ರಮ ಧ್ಯಾನ ವಿಜ್ಞಾನ ಅಂತ ನಾವು ಶುರು ಮಾಡೋಣ. ಸ್ವಲ್ಪ ಜನ ಮಾಸ್ಟರ್ಸ್ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿರ್ಬೋದು, ಇಲ್ಲ ಆನ್ಲೈನ್ ನೋಡಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ಯಾರ್ಯಾರಿಗೆ ಈ ವಿಷಯಗಳು ಗೊತ್ತಿದೆಯೋ ಬಟ್ ಅವ್ರಿಗೆ ಮೆಲ್ಕ್ ಹಾಕಕ್ಕೆ ಇನ್ನೊಂದ್ಸತಿ ರಿವಿಷನ್ ಅಂತ ಇಟ್ಕೊಳ್ಳಿ, ಇಲ್ಲಾಂದ್ರೆ ಕೇಳಿಸ್ಕೊಳ್ತಾ ಧ್ಯಾನದಲ್ಲಿ ಕೂತ್ಕೋಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ನಾವು ಧ್ಯಾನ ಮಾಡುವ ಪ್ರಕ್ರಿಯೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ಗೊತ್ತಿದೆ ಅಲ್ವಾ ಇಲ್ಲಿರೋ ಎಲ್ಲ ಮಾಸ್ಟರ್ಸ್ಗೂ? ಸೊ ಧ್ಯಾನ ಮಾಡೋ ಪ್ರಕ್ರಿಯೆ ಏನಪ್ಪಾ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಾನು ಬೇಕಾದ್ರೆ ಹೇಳ್ತೀನಿ ಇಲ್ಲಿ. ಏನ್ ಮಾಡ್ಬೇಕು ಅಂದ್ರೆ, ಸಹಜವಾಗಿ ಕೂತ್ಕೋಬೇಕು. ಚಕ್ರಮಕ ಹಾಕೊಂಡಿರ್ಬೋದು, ಈ ತರ ಚೇರ್ ಮೇಲೆ ಕೂತ್ಕೊಂಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳೋದಿರ್ಬೋದು, ಬೆರಳುಗಳನ್ನ ಒಂದರೊಂದು ಸೇರಿಸ್ಕೊಳ್ಳೋದಿರ್ಬೋದು. ಸೊ ಈ ತರ ಮೊದಲು ಒಂದು ಸ್ಥಿರ ಸುಖ ಆಸನಕ್ಕೆ ನಾವು ಬರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಮುಖ್ಯವಾದ ಒಂದು ಪ್ರಕ್ರಿಯೆ. ಇದೆಲ್ಲ ಬೇಸಿಕ್ಸ್ ಗೊತ್ತಿರುತ್ತೆ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಕೈ ಕಾಲುಗಳನ್ನ ಜೋಡಿಸಿದ್ಮೇಲೆ ಕಣ್ಣುಗಳನ್ನ ಹಗುರವಾಗಿ ಮುಚ್ಚಬೇಕು, ಆಯ್ತಾ? ನಮ್ಮ ಕೋಣೆಯನ್ನ ಎಲ್ಲೆಲ್ಲಿ ನಾವು ಕೂತ್ಕೊಳ್ತೀವೋ ಆದಷ್ಟು ಅದನ್ನ ಕತ್ಲೆ ಮಾಡ್ಕೊಂಡಷ್ಟು ಇನ್ನೂ ಚೆನ್ನಾಗಿ ಅನುಭವ ಆಗುತ್ತೆ. ಜೊತೆಗೆ ಧ್ಯಾನದ ಸ್ಥಿತಿಗೆ ನಾವು ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಏನ್ ಮಾಡ್ಬೇಕು, ಇಡೀ ಜೀವನದಲ್ಲಿ ನಾವು ಒಂದು ಕ್ಷಣನೂ ಬಿಡದೆ ಉಸಿರಾಟ ನಡೀತಾನೆ ಇದೆ. ನಾವು ಈ ದೇಹದಲ್ಲಿ ಪ್ರವೇಶ ಮಾಡಿದ ಕ್ಷಣದಿಂದ ಈ ಕ್ಷಣದವರೆಗೂ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಉಸಿರಾಡ್ತಾ ಇದೀವಿ. ಉಸಿರಾಟ ಅನ್ನೋದು ನಮ್ಮ ಜೊತೆಗೆ ಯಾವಾಗ್ಲೂ ಇದೆ. ಇದರ ಬಗ್ಗೆ ನಾವು ಮರ್ತಿರ್ತೀವಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಆನಾಪಾನಸತಿ ಧ್ಯಾನ ಅನ್ನೋ ಸ್ಥಿತಿಯಲ್ಲಿ ನಾವು ಹೋಗ್ತೀವಿ. ಅದೇನಪ್ಪಾ ಅಂದ್ರೆ, ನಡೀತಾ ಇರುವ ಸಹಜವಾದ ಪ್ರತಿಯೊಂದು ಉಚ್ಛ್ವಾಸ ಮತ್ತೆ ನಿಶ್ವಾಸದ ಜೊತೆಗೆ ನಾವು ಇರೋದು. ಇನ್ಹೇಲೇಷನ್
ಮತ್ತೆ ಎಕ್ಸಲೇಷನ್ ಅಂತ ಹೇಳ್ಬಿಟ್ಟು ಅದಿದೆ. ಸೊ ಪ್ರಜ್ಞಾವಂತ ಸ್ಥಿತಿಯಲ್ಲಿ ನಾವು ಎಲ್ಲ ನಮ್ಮ ಅಟೆನ್ಷನ್ ಅನ್ನ, ಎಲ್ಲ ನಮ್ಮ ಪ್ರಜ್ಞೆಯನ್ನ ಉಸಿರಾಟದ ಮೇಲೆ ಮಾತ್ರ ನಾವು ಹರಿಸ್ತೀವಿ ಅಂತ ಹೇಳ್ಬೋದು. ಸೊ ನಾವಾಗೆ ನಾವು ಉಸಿರು ತಗೊಳ್ಳೋದು ಬಿಡೋದು, ಜೋರಾಗಿ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ತುಂಬಾ ಫಾಸ್ಟ್ ಆಗಿ ಮಾಡೋದು, ಸ್ಲೋ, ಇವೆಲ್ಲ ಏನು ಮಾಡೋದು ಅದಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ ಸಹಜವಾದ ಉಸಿರಾಟವನ್ನ, ನಮ್ಮ ಮೂಗಿನ ದ್ವಾರದಿಂದ ಏನು ಉಸಿರಾಟ ನಡೀತಾ ಇದೆ ಅದನ್ನ ಗಮನಿಸೋದು, ಅದ್ರ ಮೇಲೆ ಗಮನ ಹರಿಸೋದು. ಈ ಮಧ್ಯದಲ್ಲಿ ನಮಗೆ ಏನಾಗತ್ತೆ, ತುಂಬಾ ಆಲೋಚನೆಗಳು, ವಿಚಾರಗಳು ಬರುತ್ತೆ. ಅದನ್ನ ತಿಳಿದಿದ ತಕ್ಷಣ ನಾವು ಮತ್ತೆ ಉಸಿರಾಟದ ಮೇಲೆ ಪ್ರತ್ಯೇಕವಾಗಿ ಪದೇ ಪದೇ ನಮ್ಮ ಉಸಿರಾಟಕ್ಕೆ ಗಮನ ತಗೊಂಡ್ಬರ್ಬೇಕು ಸ್ನೇಹಿತರೆ. ಈ ಪ್ರಕ್ರಿಯೆಯಲ್ಲಿ ಯಾವುದೇ ಮಂತ್ರಗಳ ಉಚ್ಚಾರಣೆ ಇಲ್ಲ, ಯಾವುದೇ ದೇವರ ಒಂದು ನಾಮ ಹೇಳೋದು ಬೇಕಾಗಿಲ್ಲ, ಪೂಜೆಯ ಒಂದು ಭಜನೆ ಹಾಡೋದು ಬೇಕಾಗಿಲ್ಲ, ಮತ್ತೆ ಯಾರೇ ಒಬ್ಬ ಗುರುಗಳು ಮತ್ತೆ ದೇವರುಗಳ ಒಂದು ಪರಿಕಲ್ಪನೆ ಮಾಡುವಂಥದ್ದು ಏನೂ ಇಲ್ಲ ಇಲ್ಲಿ. ನಮ್ಮ ಜೊತೆಗೆ ಸದಾಕಾಲ ಇರುವಂತ ಉಸಿರಾಟದ ಜೊತೆ ನಾವು ಇರುವಂತದ್ದು. ಸೊ ಇದು ಧ್ಯಾನದ ಒಂದು ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಧ್ಯಾನದ ಪ್ರಕ್ರಿಯೆ, ಆನಾಪಾನಸತಿ. ಈಗ ಈ ಸೆಷನ್ ಮುಗಿದ್ಮೇಲೆ ನಾವೆಲ್ಲ ಧ್ಯಾನಕ್ಕೆ ಕೂರಿಸ್ತಾರೆ ಮೇಡಮ್. ಓಕೆ, ಸೊ ಇಲ್ಲಿ ನಾವು ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಒಬ್ಬ ಮನಸ್ಸು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು. ಏನಿರುತ್ತೆ ಒಬ್ಬ ಮನುಷ್ಯನ ಮನಸ್ಸು, ಮತ್ತೆ ನಮ್ಮ ಆಲೋಚನೆಗಳು, ವಿಚಾರಗಳು ಏನಿರ್ತವೆ ಅಂತ ಹೇಳಿದ್ರೆ, ಎಲ್ಲಾ ತರ ನಮಗೆ ಕಲಗಚ್ಚಾಗಿರುವಂತದ್ದು, ಗೋಜುಗದ್ದಲೆ ಇರುವಂತ ಎಲ್ಲಾ ವಿಚಾರಗಳು, ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ ಅಂತ ನಾವು ಹೇಳ್ಬೋದು. ಒಬ್ಬ ಮನುಷ್ಯ ಏನಂದ್ರೆ ಕೆಲ್ಸದ ಒತ್ತಡ ಇರ್ಬೋದು, ಹಣಕಾಸಿನ ಒಂದು ಯೋಚನೆ ಇರ್ಬೋದು, ಬಿಲ್ ಪೇ ಮಾಡ್ಬೇಕು ಅನ್ನೋದು ಯೋಚನೆ ಇರ್ಬೋದು, ಅನಾರೋಗ್ಯದ ಬಗ್ಗೆ ಯೋಚನೆ ಇರ್ಬೋದು, ಬೇರೆ ಏನೋ ಒಂದು ಭಯ ಆಗ್ತಾ ಇರ್ಬೋದು, ಸುಸ್ತಾಗ್ತಾ ಇರ್ಬೋದು, ತಲೆನೋವು ಬಗ್ಗೆ ಇರ್ಬೋದು, ಯಾವುದೇ ಒಂದು ಆಲೋಚನೆಗಳು, ತುಂಬಾ ಈ ತರ ಬೇಡದೇ ಇರೋಂತ ಆಲೋಚನೆಗಳೇ ನಮ್ಮ ಮನಸ್ಸಲ್ಲಿ ಸದಾಕಾಲ ನಮ್ಮ ತಲೆಯಲ್ಲಿ ಇರುತ್ತೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ಇದು ನಮ್ಮ ಧ್ಯಾನಕ್ಕೆ ಬರದೇ ಇರುವಂತ ಒಬ್ಬ ಮನುಷ್ಯನಿಂದ ಇದು ನಡೆಯುವಂತ ಆಲೋಚನೆಗಳು. ಇದರಿಂದ ಏನಾಗ್ತಾ ಇದೆ, ನಮಗೆಲ್ಲ ಒತ್ತಡ ಆಗತ್ತೆ, ಮತ್ತೆ ನಮಗೆ ನಿದ್ದೆ ಬರದೇ ಇರೋಂತ ಸ್ಥಿತಿಗೆ ಹೋಗ್ತೀವಿ, ನಮಗೆ BP ರೈಸ್ ಆಗ್ಬೋದು, ಬೇರೆ ಬೇರೆ ತರ ನಮಗೆ ಇದು ಮಾನಸಿಕ ಮತ್ತೆ ದೈಹಿಕ ಅನಾರೋಗ್ಯಕ್ಕೆ ನಾವು ಸಿಲುಕೊಳ್ತೀವಿ ಸ್ನೇಹಿತರೆ ಇದರಿಂದ. ಸೊ ನಮಗೆ ಗೊತ್ತಿಲ್ದೇನೆ ಇದು ಸತತವಾಗಿ ತುಂಬಾ ಹೆಚ್ಚೆಚ್ಚಾಗಿ ಈ ತರ ಆಲೋಚನೆಗಳು, ವಿಚಾರಗಳು ಒಬ್ಬ ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಈ ತರ ಕಾಡ್ತಾನೆ ಇರುತ್ತೆ. ಇದು ಗೊತ್ತಿಲ್ಲದೆ ಇದ್ರೂನು ಇದು ನಮ್ಮ ಮೇಲೆ ಇದು ಪರಿಣಾಮ ಬೀಳುತ್ತೆ ಅಂತ ಹೇಳ್ಬೋದು. ಅದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಾವು ಇದೆಲ್ಲ ನಡೆಸ್ತಾ ಇರ್ತೀವಿ ನಮ್ಮ ಮನಸ್ಸಲ್ಲಿ ಅಂತ ಹೇಳ್ಬೋದು. ಸೊ ಇದು ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನೀವು ಒಂದು ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಕಾಣಿಸ್ತಾ ಇದೆ. ಏನು ಪಾಸ್ಟ್ ಅಂತ ಹೇಳಿದ್ರೆ ಏನು? ಪಾಸ್ಟ್ ಅಂದ್ರೆ ಏನು? ಭೂತಕಾಲ ಅಂತ ಹೇಳ್ಬೋದು ನಾವು. ಭೂತಕಾಲ ಅನ್ನೋದು ಒಂದು, ಇದು ಭವಿಷ್ಯದ ಕಾಲ ಒಂದು. ಫ್ಯೂಚರ್ ಅಂದ್ರೆ ಇದು ವರ್ತಮಾನ ಸ್ಥಿತಿ ಅಂತ ಹೇಳ್ಬೋದು, ವರ್ತಮಾನ ಕಾಲ ಅಂತ ಹೇಳ್ತೀವಿ. ಇದು ಧ್ಯಾನಕ್ಕೆ ಬರಕ್ ಮುಂಚೆ ನಮ್ಮ ಮನಸ್ಸಿನ ಸ್ಥಿತಿ ಏನಿರುತ್ತೆ ಅಂದ್ರೆ, ಇದು ಒಂದು ಒಂದು ಉದ್ದದಾದ ಒಂದು ಬೆಲೂನ್ ಅನ್ನ ತಗೊಂಡು ಅದರಲ್ಲಿ ಗಾಳಿ, ನಾವು ಫುಲ್ಲು ಗಾಳಿ ಎಷ್ಟು ಅದರಲ್ಲಿ ತಡ್ಕೊಳಕ್ ಆಗುತ್ತೋ ಅಷ್ಟು ಗಾಳಿನ ಆ ಬಲೂನಲ್ಲಿ ಹಾಕಿ, ನಾವು ಆ ಬೆಲೂನಲ್ಲಿ 3 ಭಾಗ ಮಾಡಿದ್ರೆ, ಈ ತರ ನಾವು ಒಂದು ಚಿತ್ರ ನೋಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಓಕೆ, ಅದನ್ನ 3 ಭಾಗ ಮಾಡ್ತೀವಿ. ಅದೇ ಗಾಳಿ ಅಷ್ಟೇ ಇರುತ್ತೆ. ಓಕೆ, 5 ಲೀಟರ್ ಗಾಳಿ ಇರುತ್ತೆ ಅಂತ ಇಟ್ಕೊಳ್ಳಿ ಒಂದು ಇದ್ರಲ್ಲಿ. ಸೊ ಅದನ್ನ ನಾವು 3 ಭಾಗ ಮಾಡಿದಾಗ ಏನಾಗುತ್ತೆ, ಅದು ನಾವು ಯಾವ ತರ ಬೇಕಾದ್ರೆ ಇದನ್ನ ವಿಂಗಡಿಸ್ಬೋದು. ಸೊ ನಾವು ಧ್ಯಾನಕ್ಕೆ ಬರ್ದೇ ಇರೋಂತ ಒಬ್ಬ ಮನುಷ್ಯ ಆತ್ಮದ ಸ್ಥಿತಿ ಅಂತ ಇಟ್ಕೊಳ್ಳಿ. ಈ ಗಾಳಿಯನ್ನ ನಾವು ಆತ್ಮಕ್ಕೆ ನಾವು ಇದ್ ಮಾಡೋಣ. ನಮ್ಮ ಆತ್ಮ ಶಕ್ತಿ ಇರ್ಬೋದು, ಚೈತನ್ಯ ಶಕ್ತಿ ಇರ್ಬೋದು, ನಾನು ಅನ್ನೋ ಒಂದು ಪ್ರಾಣಶಕ್ತಿ ಇರ್ಬೋದು, ಎಲ್ಲರಲ್ಲೂ ಅಷ್ಟೇ ಇರೋದು. ಎಲ್ಲರಲ್ಲೂ ಅಷ್ಟೇ ಪ್ರಾಣಶಕ್ತಿ ಇದೆ, ಅಷ್ಟೇ ಆತ್ಮದ ಸ್ಥಿತಿ ಇದೆ. ಎಲ್ಲರಲ್ಲೂ ಇರುವಂತದ್ದು ಒಂದೇ ಸ್ಥಿತಿ ಏನಂದ್ರೆ ಆತ್ಮದ ಸ್ಥಿತಿ ಅಂತ ಹೇಳ್ಬೋದು, ಚೈತನ್ಯ ಸ್ಥಿತಿ ಅಂತ ಹೇಳ್ಬೋದು. ಬಟ್ ನಮ್ಮ ಇದು ಎಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ಮನಸ್ಸೆಲ್ಲಿದೆಯೋ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ಈಗ ಕರೆಂಟು ಮನೆಯಲ್ಲಿ ಹರಿತಾ ಇರುತ್ತೆ.
ಆ ಕರೆಂಟ್ ಎಲ್ಲ ಕಡೆ ವೈರ್ಗಳಲ್ಲಿ ಇದೆ. ಯಾವ ರೂಮಲ್ಲಿ ನಾವು ಸ್ವಿಚ್ ಆನ್ ಮಾಡ್ತೀವೋ ಆ ಉಪಕರಣ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹೌದಾ ಇಲ್ವೋ? ಈಗ ಲೈಟ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಫ್ಯಾನ್ ಆನ್ ಮಾಡಿದ್ರೆ ಫ್ಯಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಟಿವಿ ಆನ್ ಮಾಡಿದ್ರೆ ಟಿವಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹೌದಾ ಇಲ್ವೋ? ಸೊ ಅದು ಮನಸ್ಸು. ಆ ಸ್ವಿಚ್ ಅನ್ನೋದು ಆ ಮನಸ್ಸು. ಆ ಕರೆಂಟ್ ಅಂತೂ ವೋಲ್ಟೇಜ್ ಅಂತೂ ಇದ್ದೇ ಇದೆ. ಬಟ್ ನಾವು ಎಲ್ಲಿ ಅದನ್ನ ಹರಿಸ್ತೀವಿ, ಎಲ್ಲಿ ಬಳಸ್ತೀವಿ ಅನ್ನೋದ್ರ ಮೇಲೆ ಆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅದೇ ತರ ನಮ್ಮ ಮನಸ್ಸು ನಮಗೆ ಯಾವಾಗ್ಲೂ ಒಂದೇ ಒಂದು ಆತ್ಮದ ಸ್ಥಿತಿ ಬದಲಾಗೋದಿಲ್ಲ. ಅದ್ರ ಶಕ್ತಿ ಬದಲಾಗೋದಿಲ್ಲ. ಅದು ಕಾನ್ಸ್ಟೆಂಟ್ ಆಗಿ ಅನ್ಲಿಮಿಟೆಡ್ ಆಗಿ ನಮ್ಮ ಹತ್ರ ಇದ್ದೇ ಇರುತ್ತೆ. ಬಟ್ ನಾವ್ ಏನ್ ಮಾಡ್ತೀವಿ, ನಮ್ಮ ಮನಸ್ಸನ್ನ ಹರಿಸೋ ಒಂದು ವಿಧಾನವನ್ನ ನಮಗ್ ಗೊತ್ತಿಲ್ಲ. ಯಾವಾಗ್ಲೂ ಇದು ಈ ಮನಸ್ಸಿನ ಸ್ಥಿತಿ ತೋರಿಸ್ತಾ ಇದೆ ಇಲ್ಲಿ. ಏನ್ ಸ್ಥಿತಿ ತೋರಿಸ್ತಾ ಇದೆ ಅಂದ್ರೆ, ಭೂತಕಾಲದ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಾ ಇದ್ದಾರೆ ಈ ಮನುಷ್ಯ ಅಂತ ತೋರಿಸ್ತಾ ಇದೆ. ಅಂದ್ರೆ ಏನಾಯ್ತು, ನಮ್ಮ ಚೈತನ್ಯ ಶಕ್ತಿ, ನಮ್ಮ ಆತ್ಮದ ಸ್ಥಿತಿ ಎಲ್ಲ ಏನಾಗ್ತಾ ಇದೆ, ಬರೀ ಭೂತಕಾಲದ ಬಗ್ಗೆ ಆಲೋಚನೆಗಳು ಮಾಡಿ ಬೇಡದೇ ಇರುವಂತ ಜಿಗುಪ್ಸೆಗೆ ನಾವು ಒಳಗಾಗ್ತೀವಿ. ಓ ಅದು ಮಾಡ್ಲಿಲ್ಲ ನಾನು, ಈ ತರ ಮಾಡ್ಲಿಕ್ಕಾಗ್ಲಿಲ್ಲ, ಈ ಕೆಲಸ ನಾನು ಸರಿಗ್ ಮಾಡ್ಲಿಲ್ಲ, ಅವ್ರು ಇದನ್ನ ಸರಿಗ್ ಮಾಡ್ಲಿಲ್ಲ, ಅವ್ರು ನನಗೆ ಈ ತರ ಬೈದ್ರು, ಈ ತರ ಆಗೋಯ್ತು, ದುರಂತ ಆಗೋಗಿದೆ, 10 ವರ್ಷ ಆದ್ರೂ ನನಗೆ ಇನ್ನೂ ಮರೆಯಕ್ ಆಗ್ತಾ ಇಲ್ಲ, 1 ವರ್ಷ ಆದ್ರೂ ಇನ್ನೂ ಮರೆಯಕ್ ಆಗ್ತಾ ಇಲ್ಲ, ನಿನ್ನೆ ಮಾಡಿದ ಜಗಳನು ಈಗ್ಲೂ ನನಗೆ ತಲೆಯಲ್ಲಿ ಹಂಗೆ ಗುಂಗ್ ಹೊಡಿತಾ ಇದೆ, ಈಗ ಬೆಳಿಗ್ಗೆ ಮಾಡ್ಕೊಂಡಿದ್ದು ಕೋಪ ಈಗ್ಲೂ ನನಗೆ BP ರೈಸ್ ಆಗ್ತಾ ಇದೆ, ನನಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಏನ್ ತೋರಿಸುತ್ತೆ ಅಂದ್ರೆ ನಮ್ಮ ಭೂತಕಾಲದ ಆಲೋಚನೆಗಳು ತೋರಿಸ್ತಾ ಇರುತ್ತೆ. ಇದು ನೆಕ್ಸ್ಟ್ ಏನ್ ನಮ್ಗೆ ಅಂತ ಹೇಳಿದ್ರೆ, ಇನ್ನೂ ಒಂದು ಸ್ಥಿತಿ ಬರುತ್ತೆ. ಇದ್ರಲ್ಲೂನು ಅದೇ ತರ 3 ಭಾಗಗಳಲ್ಲಿ ವಿಂಗಡಿಸಿದ್ರೆ, ಅದೇ ಆತ್ಮದ ಶಕ್ತಿ, ಚೈತನ್ಯ ಶಕ್ತಿ ಇಲ್ಲ ಬೆಲೂನ್ ಅಂತ ನಾನೇನ್ ಹೇಳ್ದೆ, ಆ ಬೆಲೂನನ್ನ ಊದಿ ನಾವು ಆ 3 ಭಾಗಗಳಲ್ಲಿ ಗಾಳಿಯನ್ನ ವಿಂಗಡಿಸ್ಕೊಂಡಾಗ ಈ ಮನುಷ್ಯನ ವೃತ್ತಿ ಏನು, ಮುಂದೆ ಆಗೋದ್ರ ಬಗ್ಗೆ ಆಲೋಚನೆಗಳು ಆಗೋದು. ಅಂದ್ರೆ ಭವಿಷ್ಯತ್ ಕಾಲದ ಬಗ್ಗೆ ಆಲೋಚನೆಗಳು. ಅಂದ್ರೆ ಏನಾಗ್ಬಿಡುತ್ತೋ, ನಾಳೆ ಆಫೀಸ್ಗೆ ಹೋಗ್ಬೇಕು, ಕೆಲಸ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಸಾಲ ಕಟ್ಟಬೇಕು, ಬಿಲ್ ಕಟ್ಟಬೇಕು, ಮಕ್ಕಳು ಓದಿಸ್ಬೇಕು, ಪ್ಯಾಕ್ ಮಾಡ್ಬೇಕು, ಸ್ಕೂಲ್ ಹೋಗ್ಬೇಕು, ಬಸ್ ಹಿಡಿಬೇಕು, ಗಾಡಿ ಕೆಟ್ಟೋಗಿದೆ ಅದಕ್ಕೆ ಏನ್ ಮಾಡ್ಬೇಕು ನೋಡ್ಬೇಕು, ಆ ಕರೆಂಟ್ ಸರಿಗೆ ಇದಾಗ್ತಾ ಇಲ್ಲ, ಆಮೇಲೆ ಈ ಕ್ಲೀನಿಂಗ್ ಮಾಡ್ಬೇಕು, ಏನೆಲ್ಲ ಬೇಕೋ ಅದೆಲ್ಲ ಯೋಚನೆಗಳು ಬರಕ್ ಸ್ಟಾರ್ಟ್ ಆಗ್ತವೆ. ನಾಳೆ ಎಕ್ಸಾಮ್ ಇದೆ, ನಾನು ಎಕ್ಸಾಮ್ಗೆ ಹೋಗ್ಬಿಟ್ಟು ಏನಾದ್ರು ಓದಿದ್ದೆಲ್ಲ ನಾನು ಮರ್ತು ಬಿಟ್ರೆ, ಫೇಲ್ ಆಗ್ಬಿಟ್ರೆ, ಎಲ್ಲ ಸರಿಗೆ ಅರ್ಥ ಆಗ್ಲೇ ನನಗೆ ಗೊತ್ತಿಲ್ಲದೆ ಇರೋಂಥ ಪ್ರಶ್ನೆಗಳು ಬಂದ್ಬಿಟ್ರೆ, ತುಂಬಾ ಟ್ವಿಸ್ಟ್ ಮಾಡಿ ಕೊಟ್ಬಿಟ್ರೆ, ತುಂಬಾ ಕಷ್ಟದ್ದು ಬಂದ್ಬಿಟ್ರೆ ಪೇಪರು. ಸೊ ಏನಾಗತ್ತೆ ಅಂದ್ರೆ ಭವಿಷ್ಯತ್ ಕಾಲಕ್ಕೆ ಮನಸ್ಸು ಹರಿತಾ ಇತ್ತು ಅಂದ್ರೆ ಈ ತರ ಆಗ್ತವೆ ಅಂತ. ಅಂದ್ರೆ ಅವರ ಎಲ್ಲಾ ಶಕ್ತಿಯನ್ನ, ಅವರ ಚೈತನ್ಯವನ್ನ ಭವಿಷ್ಯತ್ ಕಾಲಕ್ಕೆ ಬೇಡದೇ ಇರೋ ಅಂತ ಭವಿಷ್ಯತ್ ಕಾಲದ ಆಲೋಚನೆಗಳಿಗೆ ಇವರು ಬಳಸ್ಕೊಂಡಿದ್ದಾರೆ ಅಂತ. ಅದರಿಂದ ಏನಾಗತ್ತೆ ಅಂದ್ರೆ ಭಯ ಹುಟ್ಟುತ್ತೆ, ಆತಂಕ ಹುಟ್ಟುತ್ತೆ, ಆಮೇಲೆ ನಮಗೆ ಆಂಗ್ಸೈಟಿ ಅಂದ್ರೆ ಅಸಿಡಿಟಿ ಜಾಸ್ತಿ ಆಗತ್ತೆ, ಎಮೋಷನಲಿ ನಮಗೆ ಭಯ ಹುಟ್ಟುತ್ತೆ, ಆತಂಕ ಹುಟ್ಟುತ್ತೆ, ನಮ್ಮ ದೈಹಿಕವಾಗಿ ಆಸಿಡ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಇವನ್ ನಮ್ಗೆ ಆಸಿಡ್ ರಿಫ್ಲಕ್ಸ್ ಆಗ್ಬೋದು, ಇಲ್ಲಾಂದ್ರೆ ಆರ್ಥ್ರೈಟಿಸ್ ಬರ್ಬೋದು, ಹಾರ್ಟ್ ಫೇಲ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ನಮ್ಗೆ. ಯಾಕಂದ್ರೆ ಅಷ್ಟೊಂದು ಆಂಗ್ಸೈಟಿ ಜಾಸ್ತಿ ಆಗ್ಬಿಡುತ್ತೆ. ನಮ್ಗೆ ಏನಾಗ್ಬಿಡುತ್ತೋ ನಾಳೆ, ಈ ಕ್ಷಣ ಬಿಟ್ಟು ಮುಂದಿನ ಕ್ಷಣಕ್ಕೆ ಏನಾಗ್ಬೋದು ಅನ್ನೋ ಒಂದು ಆಲೋಚನೆಗತ್ತೆ ಮತ್ತೆ ವಿಚಾರಗಳು ನಮ್ಮಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಸೊ ಇದು ಎರಡೂ ನಮಗೆ ಬೇಕಾಗಿಲ್ಲ ಅಂತ. ಇದು ಮರ್ಕಟ ಮನಸ್ಸಿನ ಸ್ಥಿತಿ ಅಂತ ಹೇಳ್ತೀವಿ. ಮರ್ಕಟ ಮನಸ್ಸು ಅಂದ್ರೆ ಏನು, ಒಂದ್ ಕಡೆ ಇದು ನಿಲ್ಲದಿಲ್ಲ. ಐದರ್ ಅದು ಭೂತಕಾಲದಲ್ಲಿರುತ್ತೆ, ಇಲ್ಲಾಂದ್ರೆ ಭವಿಷ್ಯತ್ತಲ್ಲಿರುತ್ತೆ. ಅಂದ್ರೆ ವರ್ತಮಾನ ಕಾಲ ನೀವು ನೋಡಿದ್ರೆ ಇಷ್ಟಿದೆ ಎನರ್ಜಿ ನಮ್ಗೆ. ಅಂದ್ರೆ ಏನು, ಬರೀ ಊಟ ಮಾಡೋದಾಗಿರ್ಬೋದು, ನಿದ್ದೆ ಮಾಡೋದಾಗಿರ್ಬೋದು, ಇದಕ್ ಮಾತ್ರ ಸ್ವಲ್ಪ ಚೈತನ್ಯ ಶಕ್ತಿ ಬೇಕು, ಅದನ್ನ ಬಳಸ್ತಾ ಇರ್ತೀವಿ. ಬಟ್ ಮ್ಯಾಕ್ಸಿಮಮ್ ಎಲ್ಲಿ ಅದು ನಮ್ಮ ಚೈತನ್ಯ ಹಾಳಾಗ್ತಾ ಇದೆ, ಎಲ್ಲಿ ಅದು ಚೈತನ್ಯ ಲೀಕೇಜ್ ಆಗ್ತಾ ಇರುತ್ತೆ, ಲೀಕೇಜ್ ಕರೆಂಟ್ ಅಂತ ಹೇಳ್ತೀವಿ. ಬೇಡದೇ ಇರೋ ಕಡೆ ಸುಮ್ನೆ ಕರೆಂಟ್ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಆತರ ಎಲ್ಲ ಎನರ್ಜಿನ ನಾವು ಲಾಸ್ ಮಾಡ್ಕೊಂಡು ದಿನ ಬೆಳಗಾಗಿ ಸಂಜೆ ಆಗೋಷ್ಟ್ರಲ್ಲಿ ನಾವು ಚೆನ್ನಾಗಿ ಇದು ಬೆಡ್ ಮೇಲೆ ಕುಪ್ಪಳಿಸಿ ಬರೀ ನಿದ್ದೆ ಮಾಡ್ಬೇಕು, ಇಲ್ಲ ಸುಸ್ತಾಗ್ಬಿಟ್ಟಿದೆ, ಎಲ್ಲಿ ಚೇರ್ ಸಿಗುತ್ತೆ ಅಲ್ಲಿ ಕೂತ್ಕೋಬೇಕು ಅಂತ ಅನ್ಸೋದು. ಈ ತರದೆಲ್ಲ ನಮಗೆ ತುಂಬಾ ನಡೀತಾ ಇರುತ್ತೆ ಸ್ನೇಹಿತರೆ. ಇದು ಧ್ಯಾನ ಮಾಡೋದು ಅಂದ್ರೆ ಏನು ಅನ್ನೋದು ಅರ್ಥ ಏನಪ್ಪಾ ಅಂದ್ರೆ, ನಾವು ಸ್ಥಿತಪ್ರಜ್ಞತೆಯಲ್ಲಿ ಈಗ ನಡೆಯುವಂತ ಒಂದು ನಾವು ವರ್ತಮಾನ ಕಾಲದಲ್ಲಿ ನಮ್ಮ ಮನಸ್ಸನ್ನ ತಗೊಂಬರೋದು ಅಂತ ಅರ್ಥ. ಸೊ ನೀವು ಏನ್ ಮಾಡ್ತೀರಾ ಧ್ಯಾನದಲ್ಲಿ ಅಂದ್ರೆ, ವಿಚಾರಗಳು ಏನೇ ಬರ್ಲಿ, ಭೂತಕಾಲದಾಗಿರ್ಲಿ, ಭವಿಷ್ಯದ ಕಾಲದಾಗಿರ್ಲಿ, ಇದನ್ನ ಬಿಟ್ಟು ನಾವು ನಮ್ಮ ಮನಸ್ಸನ್ನ ಎಲ್ಲಿ ತಗೊಂಡ್ಬರ್ತೀವಿ, ವರ್ತಮಾನದಲ್ಲಿ ನಡೀತಾ ಇರುವ ಉಸಿರಾಟದ ಮೇಲೆ ನಾವು ತಗೊಂಡ್ಬರ್ತೀವಿ. ಹೌದಾ ಇಲ್ವಾ? ಸೊ ಸ್ನೇಹಿತರೆ,
ಇದು ಧ್ಯಾನದ ಇದು ವಿಜ್ಞಾನ ಅಂತ ಹೇಳ್ಬೋದು. ಧ್ಯಾನದ ಒಂದು ಪ್ರಕ್ರಿಯೆಯಲ್ಲಿ ಈ ತರ ಆಗತ್ತೆ. ಸೊ ಏನಾಗತ್ತೆ ಅವಾಗ ಅಂದ್ರೆ, ನಾವು ಭೂತಕಾಲದಲ್ಲಿ ಎಲ್ಲೇ ನಾವು ಇದನ್ನ ನಮ್ಮ ಮನಸ್ಸನ್ನ ಹರಿಸಿದ್ರು, ಎಲ್ಲೇ ನಮ್ಮ ಚೈತನ್ಯವನ್ನು ಹಾಕಿದ್ರು, ಅದು ಅದಕ್ಕೆ ತಕ್ಕನಂಗೆ ಪ್ರತಿಫಲ ಸಿಗುತ್ತೆ. ಅಂದ್ರೆ ಭೂತಕಾಲದ ಬಗ್ಗೆ ಜಿಗುಪ್ಸೆ ಮಾಡಿ ಬೇಜಾರಿಸ್ಕೊಂಡು ಬೇರೆಯವ್ರನ್ನ ಬೈಯೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಮತ್ತೆ ಮಾನಸಿಕ ದೈಹಿಕ ಆರೋಗ್ಯ ಕೆಡುತ್ತೆ. ಯಾಕಂದ್ರೆ ಅದು ರೋಗವನ್ನು ಉಂಟು ಮಾಡುತ್ತೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರು ಅಲ್ಲೂ ಅದು ಕೆಲಸ ಮಾಡುತ್ತೆ. ಬೇಡ ಬೇಡ ಅನ್ನೋದು ಹಾಗಲಕಾಯಿ ಬೇಡ ಅನ್ನೋದು ಹಾಗಲಕಾಯಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರೆ ಏನಾಗುತ್ತೆ, ಹಾಗಲಕಾಯೇ ಜಾಸ್ತಿ ಹುಟ್ಟುತ್ತೆ ಇದು ಹೊಲದಲ್ಲಿ. ಅದನ್ನೇ ಈಗ ಬೇಡ ಅಂತ ಅನ್ಕೊಂಡು ಯಾವ್ದು ಬೇಡವೋ ಅದನ್ನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ರೆ, ಆ ಬೀಜ ಬಿತ್ತನೆ ಮಾಡ್ದಂಗೆ ಹೊಲದಲ್ಲಿ ಅದೇ ಜಾಸ್ತಿ ನಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಯಾರಾದ್ರು ನನ್ನ ದುಡ್ಡು ಕದ್ಬಿಟ್ರೆ, ಯಾರಾದ್ರು ನಮ್ಮ ಮನೇಲಿ ಬಂದು ಕೊಳ್ಳೆ ಹೊಡೆದ್ಬಿಟ್ರೆ ಅಂತ ದಿನ ಮಲಗಿ ಯೋಚನೆ ಮಾಡ್ತಾ ಮಾಡ್ತಾ ಮಲಗಿದ್ರೆ, ಅದು ಏನಾಗತ್ತೆ, ಅದೇ ಬಿತ್ತನೆ ಆಗತ್ತೆ. ಯಾವಾಗ ಅದು ಮೆಚ್ಯೂರ್ ಆಗುತ್ತೋ ಅದು ರಿಸಲ್ಟ್ಸ್ ಬರುತ್ತೆ. ಸೊ ಇದು ಎರಡೂ ನಮಗ್ ಬೇಡ. ವರ್ತಮಾನದಲ್ಲಿ ಏನು ನಡೀತಾ ಇದೆ, ಉಸಿರಾಟವನ್ನ ಗಮನಿಸಿದಾಗ ನಮಗೆ ಅವಾಗ ಅರಿವು ಬರುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ನಮ್ಮ ಆಲೋಚನೆಗಳು ಯಾವ ತರ ನಡೀತಾ ಇದೆ, ಭೂತಕಾಲದ್ದು ಭವಿಷ್ಯದ ಬಗ್ಗೆ ಆಲೋಚನೆಗಳನ್ನೆಲ್ಲ ಖಾಲಿ ಮಾಡಿದಾಗ ನಮ್ಮ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅಂದ್ರೆ ವರ್ತಮಾನದಲ್ಲಿ ನಡೆಯುವ ಉಸಿರಾಟದ ಮೇಲೆ ನಾವು ಗಮನ ತಗೊಂಡ್ಬರ್ತೀವಿ ಸ್ನೇಹಿತರೆ. ಸೊ ಇದರಿಂದ ಏನಾಗತ್ತೆ ಅಂದ್ರೆ, ನಾವು ವರ್ತಮಾನದಲ್ಲಿ ಏನ್ ಮಾಡಬೇಕು ಅಂತ ಒಂದು ಅರಿವಿನಿಂದ ನಾವು ಸಂಕಲ್ಪವನ್ನ ಮಾಡಿದಾಗ, ನಾನು ಇವತ್ತು ಆಫೀಸಲ್ಲಿ ಹೋಗಿ ಇಷ್ಟು ಕೆಲಸವನ್ನ ಮುಗಿಸ್ಕೊಂಡು ಈ ಸಮಯದಲ್ಲಿ ವಾಪಸ್ ಬಂದು ಮತ್ತೆ ಮತ್ತೆ ಈ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇನ್ನೂ ಸಮಯ ನಮ್ಗಿರುತ್ತೆ, ಪುಸ್ತಕಗಳನ್ನ ಓದ್ತೀನಿ, ಧ್ಯಾನ ಮಾಡ್ತೀನಿ, ಧ್ಯಾನ ಹೇಳ್ಕೊಡ್ತೀನಿ ಅನ್ನೋದೊಂದು ಯೋಚನೆ ಮಾಡಿದಾಗ ಏನಾಗತ್ತೆ, ವರ್ತಮಾನದಲ್ಲಿ ಈ ತರ ನಾನು ಯೋಚನೆ ಮಾಡ್ಬೋದು ಅನ್ನೋದು ಬರುತ್ತೆ. ಅವಾಗ ಏನಾಗತ್ತೆ, ನಮ್ಮ ಕ್ರಿಯಾಶೀಲತೆ ಹೆಚ್ಚಾಗತ್ತೆ, ಸಂಕಲ್ಪ ಶಕ್ತಿ ಹೆಚ್ಚಾಗತ್ತೆ, ಮತ್ತೆ ಅದರಿಂದ ರಿಸಲ್ಟ್ಸ್ ತುಂಬಾ ಫಾಸ್ಟ್ ಆಗಿ ನಮಗೆ ಸಿಗುತ್ತೆ. ಇದು ಮನಸ್ಸಿನ 3 ಸ್ಥಿತಿಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಇದೇನಾಗತ್ತೆ ಅಂದ್ರೆ, ನಮಗೆ ಎಲ್ಲವೂ ನಮಗೆ ಧ್ಯಾನ ಈ ತರ ಮಾಡೋದ್ರಿಂದ, ಅಂದ್ರೆ ವರ್ತಮಾನ ಸ್ಥಿತಿಗೆ ನಾವು ಸದಾಕಾಲ ಇದ್ದು ಉಸಿರಾಟದ ಮೇಲೆ ಗಮನ ಕೊಟ್ಟಾಗ, ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಿದ್ದೇನಪ್ಪ ಅಂದ್ರೆ, ನಾನು 5 ತರ ಆರೋಗ್ಯಗಳನ್ನ ನಾವು ಕಂಡುಕೊಂಡೆ. ಮೊದಲು ಸ್ಟ್ರೆಸ್ ರಿಲೀಸ್ ಆಗತ್ತೆ, ಮೆಂಟಲ್ ಫಿಸಿಕಲ್ ಬಾಡಿ ಇಂಪ್ರೂವ್ ಆಗತ್ತೆ ಅಂತ ಇಟ್ಕೊಳ್ಳಿ. ಎಲ್ಲಾ ರೀತಿಯ ಒತ್ತಡಗಳು ಬಿಡುಗಡೆ ಆಗೋದು, ಮಾನಸಿಕ ದೈಹಿಕ ಆರೋಗ್ಯ ಸಿಗುತ್ತೆ ಅನ್ನೋದು. ಬಟ್ ಇದು ಒಂದಕ್ಕೆ ನಿಲ್ಲಲ್ಲ. ಇದು ಧ್ಯಾನ ಮಾಡೋದು ಏನಾದ್ರಿಂದ ಆಗತ್ತೆ ಅಂದ್ರೆ, 5 ತರ ಆರೋಗ್ಯಗಳು ನಮ್ಗೆ ಸಿಗುತ್ತೆ. 5 ತರ ಆರೋಗ್ಯ ಅಂದ್ರೆ ಏನು ಅಂತ ಹೇಳಿದ್ರೆ, ಇದು ಮೊದಲನೇದಾಗಿ ನಮಗೆ ಸಿಗುವಂಥದ್ದು ಆಧ್ಯಾತ್ಮಿಕ ಆರೋಗ್ಯ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಏನು ಅಂದ್ರೆ, ಒಂದು ಸೂಕ್ಷ್ಮವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಎಲ್ಲರಿಗೂ ಒಂದು ತೋರು ಬೆರಳಿದೆ, ಹೌದಾ ಇಲ್ವಾ? ಸೊ ತೋರು ಬೆರಳು ಅಂತ ಹೇಳಿದ್ರೆ, ಈಗ ನಾನು ಅಂದ್ರೆ ನನ್ನ ತೋರು ಬೆರಳು ನಾನು ಹಾಕೊಂಡು ನಾನು ಸುರೇಶ್ ಅಂತ ನಾನು ಎದೆ ತಟ್ಟ ಹೇಳಿದಾಗ, ಇಲ್ಲ ಇಲ್ಲಿ ರತ್ನಮ್ಮ ಅವ್ರನ್ನ ಈ ತರ ತೋರು ಬೆರಳು ನಾನು ತೋರಿಸಿದಾಗ ರತ್ನಮ್ಮ ಅವ್ರಿಗೆ ನಾನು ಉದ್ದೇಶಿಸಿ ಮಾತಾಡುವಂಗಾಗತ್ತೆ. ನಾನು ಈ ಕಿರು ಬೆರಳಿನಿಂದ ನಾವು ತೋರ್ಸಲ್ಲ ಅವ್ರನ್ನ. ಸೊ ಇದು ತೋರು ಬೆರಳು ಅಂದ್ರೆ ಇದು ಆತ್ಮಕ್ಕೆ ಸಂಕೇತ, ನನ್ನ ಬಗ್ಗೆ ಸಂಕೇತ ಇದು ಅಂತ ಹೇಳುವುದು. ಇದು ಹೆಬ್ಬೆರಳು ಅಂತ ಹೇಳ್ತೀವಿ. ಹೆಬ್ಬೆರಳು ಅಂತ ಹೇಳಿದ್ರೆ ಏನು, ಪರಮಾತ್ಮನ ಸಂಕೇತ ಅಂತ ಹೇಳ್ಬೋದು. ಎಲ್ಲವೂ ಒಂದೇ, ವಿಶ್ವಶಕ್ತಿ ಇಲ್ಲ ಪರಮಾತ್ಮನ ಶಕ್ತಿ, ಪರಮಾತ್ಮ ಅಂತ ಹೇಳ್ಬೋದು. ಇದು ಧ್ಯಾನ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಈ ಮನಸ್ಸು ಅನ್ನೋದು ಖಾಲಿ ಆಗತ್ತೆ. ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ಮನಸ್ಸು ಅನ್ನೋದು ಖಾಲಿ ಆಗತ್ತೆ. ಅವಾಗ ಎರಡೂ ಒಂದಾಗತ್ತೆ ಅಂತ ಹೇಳ್ಬೋದು. ಓಕೆ, ಈ ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಾನು ಆತ್ಮದ ಪದಾರ್ಥ, ಆತ್ಮದ ಶಕ್ತಿ, ನಾನು ಒಂದು ವಿಶ್ವಶಕ್ತಿಯ ಒಂದು ಅಂಶ ಅನ್ನೋದು ನಮಗೆ ಗೊತ್ತಾಗಕ್ಕೆ ಶುರು ಆಗತ್ತೆ. ಅಂದ್ರೆ ಏನೋ ಎನರ್ಜಿ ಫ್ಲೋ ಆಯ್ತು, ನನ್ನ ಮನಸ್ಸನ್ನ ನಾನು ನಿಗ್ರಹಣೆ ಮಾಡ್ತಾ ಇದ್ದೀನಿ, ದೇಹವನ್ನ ನಿಗ್ರಹಣೆ ಮಾಡ್ತಾ ಇದ್ದೀನಿ, ಎಲ್ಲದಕ್ಕೂ ನಾನು ಒಂದು ಸಾಕ್ಷಿ ಭಾವದಿಂದ ನೋಡ್ತಾ ಇದ್ದೀನಿ. ನಿದ್ದೆ ಮಾಡಿದ್ದು ನನಗೆ ಗೊತ್ತಾಗ್ತಾ ಇದೆ, ಊಟ ಮಾಡಿದ್ದು ನಾನು ನೋಡ್ತಾ ಇದ್ದೀನಿ, ಪ್ರಜ್ಞೆ ತಪ್ಪಿದ್ದು ನನಗೆ ಗೊತ್ತಾಗ್ತಾ ಇದೆ, ಪ್ರಜ್ಞೆ ತಪ್ಪಿದ್ದೆ ಅಂತ. ಮತ್ತೆ ಕೋಪ ಬಂದಿದ್ದು ನನ್ಗೆ ಗೊತ್ತಾಗತ್ತೆ, ಬರ್ದೇ ಇದ್ದು ಗೊತ್ತಾಗತ್ತೆ. ಎಲ್ಲವನ್ನೂ ಎಲ್ಲಾ ಕಾಲದಲ್ಲೂ ನಾನು ಏನೋ ಗಮನಿಸ್ತಾ ಇದ್ದೀನಿ. ಯಾರದು ಗಮನ ಮಾಡ್ತಾ ಇರೋದು ಅಂದ್ರೆ, ನಾನು ಮನಸ್ಸು ಅಲ್ಲ, ನನ್ನ ದೇಹನೂ ಅಲ್ಲ, ನಾನು ಆತ್ಮ ಅನ್ನೋದು ಗೊತ್ತಾಗತ್ತೆ ಮೊದ್ಲು ಅಂತ ಹೇಳ್ಬೋದು. ಸೊ ಇದು ಮೊದ್ಲು ನಮಗೆ ಸಿಗತ್ತು ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಸಿಗತ್ತೆ. ಆಮೇಲೆ ಏನಾಗತ್ತೆ, ನಮ್ಮ ಮಾನಸಿಕ ಆರೋಗ್ಯ ಸಿಗತ್ತೆ ಅಂತ ಹೇಳ್ಬೋದು. ಮನಸ್ಸು ಖಾಲಿ ಇದ್ದಾಗ, ಮನಸ್ಸು ಶಾಂತವಾಗಿದ್ದಾಗ ನಮ್ಗೆ ಕ್ಲಾರಿಟಿ ಆಫ್ ಮೈಂಡ್, ಸ್ಪಷ್ಟತೆ ಸಿಗುತ್ತೆ.
ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಏನ್ ಆಲೋಚನೆ ಮಾಡಿದ್ರೆ ಸರಿ ಆಗತ್ತೆ, ಏನ್ ಆಲೋಚನೆ ಮಾಡಿದ್ರೆ ಸರಿ ಹೋಗಲ್ಲ, ಆಮೇಲೆ ಏನು ಊಟ ಮಾಡ್ಬೇಕು ಏನ್ ಮಾಡಬಾರ್ದು, ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು, ಇದೆಲ್ಲರ ಒಂದು ಕ್ಲಾರಿಟಿ ಆಫ್ ಮೈಂಡ್ ಸಿಗುತ್ತೆ ಅಂತ ಹೇಳ್ಬೋದು. ಇದು ಮನಸ್ಸು ಅನ್ನೋದು ಆತ್ಮದ ಒಂದು ಗುಲಾಮ ಅಂತ ಹೇಳ್ಬೋದು. ಅಂದ್ರೆ ನಾನು ಅನ್ನೋದು ಚೈತನ್ಯ ಶಕ್ತಿ, ನಾನು ಹೇಳ್ದಂಗೆ ನನ್ನ ಮನಸ್ಸು ಕೇಳಬೇಕು. ಬಟ್ ಒಬ್ಬ ಸಾಮಾನ್ಯ ಮನುಷ್ಯ ಏನಾಗಿರ್ತಾನೆ, ಮನಸ್ಸಿಗೆ ಬಲಿಪಶುವಾಗಿ ಮನಸ್ಸು ತಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಈ ಧ್ಯಾನದಿಂದ ಏನಾಗುತ್ತೆ ಅಂದ್ರೆ ಮನಸ್ಸನ್ನ ನಮ್ಮ ಹತೋಟಿಗೆ ಇಟ್ಕೊಳ್ತೀವಿ. ಮರ್ಕಟ ಮನಸ್ಸು ಅಂತ ಏನ್ ಹೇಳ್ತೀವಿ, ಆ ಮನಸ್ಸನ್ನ ನಾವು ಹಿಡ್ಕೊಂಡಾಗ ಅದು ಕೋತಿ ತರ ಚೇಷ್ಟೆ ಮಾಡಲ್ಲ, ಭೂತಕಾಲಕ್ಕೆ ಭವಿಷ್ಯತ್ ಕಾಲಕ್ಕೆ ಹೋಗಲ್ಲ. ಈ ಕಾಲದಲ್ಲಿ ನಡೆಯುವ ಉಸಿರಾಟದ ಮೇಲೆ ನಾವು ಇಟ್ಕೊಂಡಾಗ ಅವಾಗ ನಾವು ವಾಯುಪುತ್ರರಾಗ್ತೀವಿ, ಅಂಜನಾ ಪುತ್ರರಾಗ್ತೀವಿ. ಅದಕ್ಕೆ ಮೆಂಟಲ್ ಹೆಲ್ತ್ ಕ್ಲಿಯರ್ ಆಗತ್ತೆ. ನಮ್ಗೆ ಯಾವಾಗ್ಲೂ ಆಯಾಸ ಅನ್ನೋ ಪದಕ್ಕೆ ಅರ್ಥ ಇರಲ್ಲ, ಯಾವಾಗ್ಲೂ ಉಲ್ಲಾಸಕರವಾಗಿರ್ತೀವಿ, ಯಾವಾಗ್ಲೂ ಖುಷಿಯಾಗಿರ್ತೀವಿ. ಸೊ ಇದೆಲ್ಲ ಮಾನಸಿಕ ಆರೋಗ್ಯ. ಅಂದ್ರೆ ಒಂದು ಹೊಲದಲ್ಲಿ ಕೆಲಸ ಮಾಡ್ಬೇಕು, ಇವರು ಬೆಳೆ ತೆಗಿಬೇಕು ಅಂದ್ರೆ ರೈತರು ಏನ್ ಮಾಡ್ತಾರೆ ಅಂದ್ರೆ ದಿನನಿತ್ಯ ಅದು ಯಾವಾಗ ಉಳುಮೆ ಮಾಡ್ಬೇಕೋ, ಇದು ಯಾವಾಗ ಬೆಳೆ ತೆಗಿಬೇಕು ಅನ್ಸುತ್ತ ಬೀಜ ಬಿತ್ತನೆ ಮಾಡಕ್ ಮುಂಚೆ ಉಳುಮೆ ಅಂತ ಮಾಡ್ತಾರೆ. ಉಳುಮೆ ಮಾಡೋದು ಅಂದ್ರೆ ಏನು, ಮಣ್ಣನ್ನ ಹದ ಮಾಡೋದು, ಮಣ್ಣನ್ನ ಲೂಸ್ ಮಾಡ್ಕೊಳ್ಳೋದು. ಅಲ್ಲಿ ಸತ್ತೆಗತ್ತೆ ಬೆಳೆದಿದ್ರೆ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಮಣ್ಣನ್ನ ಮಡಿ ಮಾಡಿ ಅಲ್ಲಿ ಬೀಜ ಬಿತ್ತನೆ ಮಾಡ್ತಾರೆ ಅದನ್ನ. ಅವಾಗ ಏನಾಗತ್ತೆ, ಏನ್ ಬೆಳೆ ಬೇಕೋ ಅದು ಕ್ಲೀನ್ ಆಗಿ ಬರುತ್ತೆ, ಹಾಕಿದ್ದು ಗೊಬ್ಬರ ನೀರು ಎಲ್ಲ ಅದಕ್ಕೆ ಸೇರ್ಕೊಳ್ಳುತ್ತೆ. ಅದೇ ತರನೇ ನಮ್ಮ ಮನಸ್ಸು ಅನ್ನೋದು ಸಹ ಒಂದು ಹೊಲ ಇದ್ದಂಗೆ. ಅಲ್ಲಿ ಮಾಡುವ ಬೇಡದೇ ಇರೋ ಆಲೋಚನೆಗಳಿಂದ ಏನಾಗತ್ತೆ, ಬೇಡದೇ ಇರೋ ರಿಸಲ್ಟ್ಸ್ ನಮಗ್ ಬರ್ತಾ ಇರುತ್ತೆ. ಸೊ ಧ್ಯಾನದಿಂದ ಏನಾಗತ್ತೆ ಅಂದ್ರೆ ನಾವು ಉಸಿರಾಟದ ಮೇಲೆ ಗಮನ ಕೊಡ್ತಾ ಕೊಡ್ತಾ ಮನಸ್ಸು ಯಾವಾಗ್ಲೂ ಖಾಲಿಯಾಗಿರೋ ಒಂದ್ ಸ್ಥಿತಿಗೆ ಬರ್ತೀವಿ. ಅಂದ್ರೆ ಹೊಲ ಯಾವಾಗ್ಲೂ ಮಣ್ಣು ಶುದ್ಧವಾಗಿ ಇಟ್ಕೊಳ್ಳುವಂಥದ್ದನ್ನ ನಾವು ಕಲ್ತ್ಕೊಳ್ತೀವಿ. ಆಮೇಲೆ ನಾನು ಮಾಡುವ ಒಂದು ಯೋಚನೆ ಅಂದ್ರೆ ಅದು ಸಂಕಲ್ಪ ಅಂತ ಆಗ್ತದೆ. ಅದು ಬೀಜದ ಸ್ವರೂಪದಲ್ಲಿ ನಾವು ಬಿತ್ತನೆ ಮಾಡಿದಾಗ ಅದು ರಿಸಲ್ಟ್ಸ್ ನಮಗೆ ಫಾಸ್ಟ್ ಆಗಿ ಸಿಗುತ್ತೆ ಅಂತ. ಸೊ ಮಾನಸಿಕ ಆರೋಗ್ಯ ನಾವು ಪಡ್ಕೊಳ್ತೀವಿ. ಜೊತೆಗೆ ಈಗ ನಾನು ಕೈ ಎತ್ತಬೇಕು ಅಂತ ಹೇಳಿದ್ರೆ ಏನು, ನಾನು ಮನಸ್ಸಲ್ಲಿ ನಾನು ಹೇಳ್ಬೇಕು, ನಾನು ಅನ್ನೋ ಚೈತನ್ಯ ಶಕ್ತಿಯಿಂದ ಮನಸ್ಸಿಗೆ ಹೇಳ್ತೀನಿ ಕೈ ಎತ್ತು ಅಂತ. ಆ ಮನಸ್ಸು ಏನ್ ಮಾಡುತ್ತೆ, ಮೆದುಳನ್ನ ಕಂಟ್ರೋಲ್ ಮಾಡುತ್ತೆ. ಮೆದುಳು ಅಂದ್ರೆ ಬ್ರೈನ್ ಅನ್ನ ಕಂಟ್ರೋಲ್ ಮಾಡಿ ಕೈ ಮೇಲೆ ಎತ್ತಬೇಕು ಅಂತ ಕಮಾಂಡ್ ಬರುತ್ತೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ದೇಹ ಮನಸ್ಸಿನ ಗುಲಾಮ ಅಂತ. ಮನಸ್ಸು ಏನ್ ಹೇಳುತ್ತಾ ದೇಹ ಅದನ್ನ ಕೇಳುತ್ತೆ ಅಂತ. ಸೊ ಅವಾಗ ಏನಾಯ್ತು, ಆರೋಗ್ಯದ ಬಗ್ಗೆ ಇರ್ಬೋದು, ಎಲ್ಲಾ ತರ ಒಂದು ಸ್ಪಷ್ಟವಾದ ಆಲೋಚನೆಗಳಿಂದ ಅನಾರೋಗ್ಯಕ್ಕೆ ನಾವು ಈಡಾಗಲ್ಲ. ಅಂದ್ರೆ ಆಂಗ್ಸೈಟಿ ನಮಗ್ ಬರಲ್ಲ, ಭಯ ಹುಟ್ಟಲ್ಲ. ಮತ್ತೆ BP ಯಾವಾಗ ನಮ್ಗೆ ಭಯ ಮತ್ತೆ ಆತಂಕ ಇರೋದಿಲ್ವೋ, ದೇಹದಲ್ಲಿ ಒತ್ತಡ ಇರಲ್ಲ ಎಲ್ಲೂನು, ಆರೋಗ್ಯ ಸುಧಾರಿಸುತ್ತೆ, ನಾಡಿ ಮಂಡಲ ಶುದ್ಧಿ ಆಗತ್ತೆ ನಮಗೆಲ್ಲ. ಸೊ ಅವಾಗ ಫಿಸಿಕಲ್ ಆರೋಗ್ಯ ನಮಗ್ ಸಿಗುತ್ತೆ ಅಂತ ಹೇಳ್ಬೋದು. ಯಾವಾಗ ಈ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ ಈ 3 ಆರೋಗ್ಯ ನಮಗ್ ಸಿಗುತ್ತೋ, ನಮ್ಮ ಪ್ರಭಾವಳಿ ಅನ್ನೋದಿರುತ್ತೆ ಅದು ಎಕ್ಸ್ಪ್ಯಾಂಡ್ ಆಗತ್ತೆ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಸುತ್ತಮುತ್ತಲು ನಮ್ಮ ದೇಹದಲ್ಲಿ ಸುತ್ತಮುತ್ತ ಮೊಟ್ಟೆ ಆಕಾರದಲ್ಲಿ ಒಂದು ಮ್ಯಾಗ್ನೆಟ್ ಹೆಂಗೆ ಎನರ್ಜಿ ಇರುತ್ತೋ ಆ ತರ ನಮ್ಗೆ ಪ್ರಭಾವಳಿ ಅಂತ ಇರುತ್ತೆ. ಅದು ತುಂಬಾ ವಿಕಸಿತ ಆಗಿ ಇನ್ನೂ ದೊಡ್ಡದಾಗಿ, ಇನ್ನೂ ಅಗಾಧವಾಗಿ, ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅದು ಒಂದು ಕ್ಷೇತ್ರವನ್ನು ಆವರಣೆ ಮಾಡುತ್ತೆ. ಸೊ ನಾವೆಲ್ಲೇ ಹೋದ್ರೂ ನಮಗೆ ಎನರ್ಜಿ ಅನ್ನೋದು ನಮ್ಮ ಜೊತೆ ಇರುತ್ತೆ. ಯಾವುದೇ ಕಾಲಕ್ಕೂ ನಮ್ಗೆ ಇನ್ಫೆಕ್ಷನ್ಸ್ ಅಂತಾನೂ ಆಗಲ್ಲ ಇಲ್ಲಿ. ಈಗ ಬೇರೆಯವ್ರನ್ನ ನಮಗ್ ಬಂದು ನಕಾರಾತ್ಮಕ ಆಲೋಚನೆಗಳನ್ನ ಏನಾದ್ರು ಮಾತಾಡಿದ್ರೆ, ವಿಚಾರಗಳು ಮಾತಾಡಿದ್ರೆ ನಮಗೆ ಇನ್ಫೆಕ್ಷನ್ಸ್ ಆಗಲ್ಲ ಅದರಿಂದ. ಅವಾಗ ಏನಾಗುತ್ತೆ, ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅದರಿಂದ. ಜೊತೆಗೆ ಎಲ್ಲೇ ಹೋದ್ರು ನಾವು ಮನಸ್ಸಲ್ಲಿ ಶುದ್ಧವಾಗಿ ಇಟ್ಕೊಂಡಿರೋದ್ರಿಂದ, ಆರೋಗ್ಯ ಚೆನ್ನಾಗಿರೋದ್ರಿಂದ, ನಮ್ಮ ಪ್ರಭಾವಳಿ ಚೆನ್ನಾಗಿರೋದ್ರಿಂದ ಎಲ್ಲರೂ ನಮ್ಗೆ ಏನ್ ಅನ್ಕೊಳ್ತಾರೆ, ಓ ಈ ಮನುಷ್ಯನಲ್ಲಿ ಏನೋ ಒಂದು ತೇಜಸ್ಸಿದೆ, ಈ ಮನುಷ್ಯ ತುಂಬಾ ಖುಷಿಯಾಗಿರ್ತಾರೆ, ಅವ್ರ ಮನಸ್ಸಲ್ಲಿ ಏನು ಬೇರೆ ಕೆಟ್ಟದ್ದು ನಕಾರಾತ್ಮಕ ಆಲೋಚನೆಗಳು ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ. ಆವಾಗ ನಿಮ್ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಬರ್ತಾರೆ. ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ಓಕೆ, ಎಲ್ಲೇ ಹೋದ್ರು ನಾವು ಸ್ನೇಹಿತರನ್ನ ಹುಟ್ಟಿಸ್ಕೊಳ್ಳೋದು ತುಂಬಾ ಈಸಿ. ಯಾವಾಗ ನಮ್ಗೆ ಸಾಮಾಜಿಕ ಆರೋಗ್ಯ ಸಿಗುತ್ತೋ ಆವಾಗ ಫೈನಾನ್ಷಿಯಲ್ ಹೆಲ್ತ್ ತಾನೇ ಬರುತ್ತೆ. ಆರ್ಥಿಕ ಆರೋಗ್ಯ ಅಂದ್ರೆ ನಮಗೆ ಬಿಸ್ನೆಸ್ ಮಾಡೋರು ಸಿಗ್ತಾರೆ, ಸಾಲ ಕೊಡೋರು ಸಿಗ್ತಾರೆ, ಕೆಲಸ ಕೊಡ್ಸೋರು ಸಿಗ್ತಾರೆ, ಹೂಡಿಕೆದಾರರು ಸಿಗ್ತಾರೆ, ಎಲ್ಲರೂ ನಮಗ್ ಸಿಗ್ತಾರೆ. ಯಾಕಂದ್ರೆ ನಮ್ಮ ಮೇಲೆ ಅವ್ರಿಗೆ ಒಂದು ಅಭಿಮಾನ ಅಂತ ಇರುತ್ತೆ, ಸ್ನೇಹತ್ವ ಅಂತ ಇರುತ್ತೆ. ಸೊ ಇದು 5 ಆರೋಗ್ಯಕ್ಕೆ ಕಾರಣ ಒಂದೇ ಒಂದು, ಅದು ಧ್ಯಾನ. ಯಾವಾಗ ನಾವು ಧ್ಯಾನ ಮಾಡ್ತೀವೋ ಈ 5 ಆರೋಗ್ಯಗಳು ನಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇದು ಜೊತೆಗೆ ಬೇರೆ ಎಲ್ಲ ಸಣ್ಣ ಪುಟ್ಟ ಹೇಳ್ಬೇಕು ಅಂತ ಹೇಳಿದ್ರೆ,
ಎಲ್ಲ ತರ ಸಿಗುತ್ತೆ, ಸಾವಿರಾರು ಲಕ್ಷಾಂತರ ಇದಕ್ಕೆ ಲಾಭಗಳಿದೆ. ಬಟ್ ಎಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೆ ಹೇಳ್ಬೇಕು ಅಂದ್ರೆ ನಮ್ಮ ಮೆಂಟಲ್ ಮತ್ತೆ ಮೆಮರಿ ಪವರ್ ಇಂಪ್ರೂವ್ ಆಗುತ್ತೆ. IQ, EQ, SQ ಮತ್ತೆ ಮೆಮರಿ ಪವರ್ ಎಲ್ಲವೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುವಂತ ಎಲ್ಲ ಚಕ್ರಗಳ ವಿಕಸಿತ ಆಗೋದು ಧ್ಯಾನ ಅನುಕೂಲ ಮಾಡ್ಕೊಡುತ್ತೆ. ಮೂಲಾಧಾರದಿಂದ ಸಹಸ್ರಾರದವರೆಗೂ ಒಂದು ನದಿ ಯಾವ ತರ ಒಂದು ಹಳ್ಳ ಹರಿದು ಒಂದು ಕೆರೆಯಾಗಿ, ಕೆರೆಯಿಂದ ನದಿಯಾಗಿ, ನದಿ ಹರಿದು ಸಮುದ್ರ ಸೇರುತ್ತೋ, ಎನರ್ಜಿ ಯಾವಾಗ ನಮ್ಮನ್ನ ಜಾಸ್ತಿ ನಾವು ಮಾಡ್ಕೊಳ್ತೀವೋ, ಸಾಧನೆ ಮಾಡ್ತಾ ಹೋಗ್ತೀವೋ, ಮೂಲಾಧಾರ ತುಂಬಿ ಸ್ವಾಧಿಷ್ಠಾನದ ಎನರ್ಜಿ ತುಂಬಿ ಮಣಿಪೂರಕ್ಕೆ ತುಂಬಿ ಅನಾಹತ, ಈ ತರ ಒಂದು ಚಕ್ರ ಆದ್ಮೇಲೆ ಇನ್ನೊಂದು ಚಕ್ರ ವಿಕಸಿತ ಆಗ್ತಾ ಹೋಗುತ್ತೆ. ಕಡೆಗೆ ನಮ್ಗೆ ಕುಂಡಲಿನಿ ಜಾಗರಣೆಯ ಒಂದು ಸ್ಥಿತಿಗೆ ನಾವೆಲ್ಲರೂ ಹೋಗ್ತೀವಿ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಮತ್ತೆ ನಮ್ಮ ಮೆಟಬಾಲಿಕ್ ಆಕ್ಟಿವಿಟೀಸ್, ನಮ್ಮ ಫುಡ್ ಮ್ಯಾನೇಜ್ಮೆಂಟ್, ವೆಯ್ಟ್ ಮ್ಯಾನೇಜ್ಮೆಂಟ್, ಎಷ್ಟು ತಿನ್ಬೇಕು, ಏನ್ ತಿನ್ಬೇಕು, ತಿಂದಿದ್ದು ಯಾವ ತರ ಅರಗಿಸ್ಕೋಬೇಕು, ಅರಗಿಸ್ಕೊಂಡ್ಮೇಲೆ ಬೆಳಿಗ್ಗೆ ಆಚೆ ಹಾಕ್ಬೇಕಲ್ಲ, ಇವೆಲ್ಲ ಕೆಲಸಗಳು ಪರಿಪಕ್ವವಾಗಿ ದೇಹ ನಿರ್ವಹಣೆ ಮಾಡುವಂತ ಸ್ಥಿತಿಗೆ ಬರುತ್ತೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್, ಅಂಡರ್ ವೆಯ್ಟ್ ಇರೋರು ನಾರ್ಮಲ್ ವೆಯ್ಟಿಗೆ ಬರ್ತಾರೆ, ಓವರ್ ವೆಯ್ಟ್ ಇರೋರು ನಾರ್ಮಲ್ ವೆಯ್ಟಿಗೆ ಬರ್ತಾರೆ. ಓಕೆ, ಊಟ ಮಾಡೋದು ಒಂದು ಶಿಸ್ತು ಮತ್ತೆ ಡಿಸಿಪ್ಲಿನ್ ಬರುತ್ತೆ. ಮಾನಸಿಕ ಹಸಿವಿನ ಬಿಟ್ಟು ನಿಜವಾದ ಹಸಿವು, ಎಷ್ಟು ಬೇಕೋ ಉಪಯುಕ್ತವಾದ ಊಟ. ಓಕೆ, ಸೊ ಉಪಯುಕ್ತವಾದ ಊಟ ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಊಟ ಅಂತ ಅಂದ್ರೆ ರೈಟ್ ಫುಡ್ ಅಂಡ್ ಲಿಮಿಟೆಡ್ ಫುಡ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಓಕೆ, ಸೊ ಪತ್ರಿಜಿಯವರು ಏನ್ ಹೇಳ್ತಾರೆ ಅಂದ್ರೆ ಮನಸ್ಸಿಗೆ ಧ್ಯಾನ, ಬಾಯಿಯಲ್ಲಿ ಮೌನ. ಓಕೆ, ಊಟಕ್ಕೆ ಮಿತಾಹಾರ. ಓಕೆ, ಮಿತ ಆಲೋಚನೆ, ಮಿತ ಸಂಭಾಷಣ, ಮಿತ ಆಹಾರ ಅಂತ ಹೇಳ್ತಾರೆ. ಓಕೆ, ನಿರಾಹಾರ, ನಿರ್ವಿಚಾರ ಅಂದ್ರೆ ಧ್ಯಾನದ ಸ್ಥಿತಿ. ಮೌನ ಅಂದ್ರೆ ಸೈಲೆನ್ಸ್. ಸೊ ನಿರಾಹಾರ ಅಂದ್ರೆ ಉಪವಾಸ. ಸೊ ಇದರಲ್ಲಿ ಮಿತಾಹಾರ ಅನ್ನೋದು ಒಂದು ಪದ, ಮತ್ತೆ ನಿರಾಹಾರ ಅನ್ನೋದು ಒಂದು ಪದ. ಓಕೆ, ಸೊ ಇದು ಯಾವುದನ್ನು ಬೇಕಾದ್ರೆ ನಾವು ಪಾಲನೆ ಮಾಡ್ಬೋದು ಅಂತ ಹೇಳ್ತೀವಿ. ಜೊತೆಗೆ ಫೈನಲ್ ಆಗಿ ನಮಗ್ ಸಿಗೋದೇನು ಅಂದ್ರೆ ಇಂಟ್ಯೂಷನ್, ಸೆಲ್ಫ್ ನಾಲೆಡ್ಜ್ ಅಂಡ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವಿ. ಇಂಟ್ಯೂಷನ್, ಸೆಲ್ಫ್ ನಾಲೆಡ್ಜ್, ಎನ್ಲೈಟನ್ಮೆಂಟ್ ಅಂದ್ರೆ ಏನು ಅಂದ್ರೆ ಮುಂದೆ ಏನ್ ಮಾಡ್ಬೇಕು, ಮುಂದೆ ಏನ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಮೂರನೇ ಕಣ್ಣಿನ ಒಂದು ಮಾರ್ಗದರ್ಶನ ಸಿಗಲಿಕ್ಕೆ ಇದು ಇಂಟ್ಯೂಷನ್ ಅಂತ ಹೇಳ್ತೀವಿ. ಸೆಲ್ಫ್ ನಾಲೆಡ್ಜ್ ಅಂದ್ರೆ ಏನು, ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಎಲ್ಲಿಂದ ಬಂದೆ, ನನ್ನ ಜನ್ಮಗಳು ಏನು, ನನ್ನ ಉದ್ದೇಶ ಏನು, ನಾನು ಇದೇ ಮನೆಯಲ್ಲಿ ಯಾಕೆ ಹುಟ್ಟಿದೆ, ಇದೇ ಅಪ್ಪ ಅಮ್ಮಂದ್ರಿಗೆ ಯಾಕೆ ಹುಟ್ಟಿದೆ, ಇವೆಲ್ಲ ನಮಗೆ ಒಂದು ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಇದು ಸೆಲ್ಫ್ ನಾಲೆಡ್ಜ್, ನಮ್ಮ ಅಂತರಾಳದ ನಮ್ಮ ಸ್ವಯಂ ಜ್ಞಾನದಿಂದ ಎಲ್ಲ ಹುಟ್ಕೊಳ್ಳುತ್ತೆ ಅಂತ. ಎನ್ಲೈಟನ್ಮೆಂಟ್ ಅಂದ್ರೆ ಎಲ್ಲವೂ ಅರಿವು ಮಾಡಿಕೊಂಡು ಸ್ಥಿತಪ್ರಜ್ಞತೆಯಲ್ಲಿ ಜೀವನ ನಡೆಸೋದೇ ಎನ್ಲೈಟನ್ಮೆಂಟ್ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇದಿಷ್ಟು ನಮಗೆ ಲಾಭಗಳು ಧ್ಯಾನದಿಂದ ಸಿಗುತ್ತೆ ಅಂತ ಹೇಳ್ಬೋದು. ಮೇಡಮ್, ಸಮಯ ಓಕೆನಾ? ಏನ್ ನೋಡಿ, ಧ್ಯಾನದ ಸಮಯ ಆಯ್ತಲ್ಲ, ಈಗ ನೀವು ಮ್ಯೂಟಲ್ಲಿ ಇದ್ದೀರಾ? ಇನ್ನೊಂದು 5 ನಿಮಿಷ ಕಂಟಿನ್ಯೂ ಮಾಡ್ಬೋದು. 5 minutes ಅಲ್ಲಿ ಮುಗಿಸ್ತೀನಿ. ಓಕೆ, ಸೊ ಸ್ನೇಹಿತರೆ, ಇದನ್ನ ಸಿಂಪಲ್ ಆಗಿ, ಯಾಕಂದ್ರೆ ಸಾಕಷ್ಟು ಮಂದಿಗಳಿಗೆ ಧ್ಯಾನ ಯಾಕೆ ಮಾಡಲ್ಲ ಅನ್ನೋದಕ್ಕೆ ಸುಮಾರು ಪ್ರಶ್ನೆಗಳು ಬರ್ತವೆ. ಸರಳವಾದ ಪ್ರಶ್ನೆಗಳನ್ನ ನಾನು ಇಲ್ಲಿ ಉತ್ತರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೇನಾದ್ರು ಪ್ರಶ್ನೆಗಳು ಪ್ರತ್ಯೇಕವಾಗಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಈಗ ಧ್ಯಾನದ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ, ನಿಮ್ಗೆ ಅನುಮಾನಗಳು, ಪ್ರಶ್ನೆಗಳಿದ್ರೆ ಈಗ ಹ್ಯಾಂಡ್ ರೈಸ್ ಮಾಡ್ಬೋದು. ಇದನ್ನು ಮಾತಾಡೋ ಅಷ್ಟರಲ್ಲಿ ನಾನು ಅದಕ್ಕೆ ಕೈ ಹಾಕ್ತೀನಿ. ಓಕೆ, ಸೊ ಸ್ನೇಹಿತರೆ, ಇದು ಧ್ಯಾನ ಅನ್ನೋದು ATM ಅಂತ ಹೇಳ್ಬೋದು. ATM ಅಂದ್ರೆ ಏನು? ಎನಿ ಟೈಮ್ ಮೆಡಿಟೇಷನ್ ಅಂತ ಅರ್ಥ. ಅಂದ್ರೆ ಅದಕ್ಕೇನು ಹೊತ್ತು ಗೊತ್ತು ಅನ್ನೋದೇನಿಲ್ಲ. ರಾತ್ರಿ ಬ್ರಹ್ಮ ಮುಹೂರ್ತ, ಸಂಜೆ ಬೆಳಗಾಗೋಂಗೆ, ಊಟ ಮಾಡಿದ್ಮೇಲೆ, ಊಟದ ಮುಂಚೆ, ಅದೆಲ್ಲ ಏನು ಸಮಯದ ಯಾವುದು ಬಂಧನಗಳು, ನಿರ್ಬಂಧನೆಗಳು ಏನು ಇಲ್ಲ. ಎನಿ ಟೈಮ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಎನಿವನ್ ಮೆಡಿಟೇಷನ್ ಅಂದ್ರೆ ಯಾರು ಬೇಕಾದ್ರೂ ಧ್ಯಾನ ಮಾಡ್ಬೋದು. ಉಸಿರಿರೋವರೆಗೂ ಯಾರು ಬೇಕಾದ್ರೂ ಧ್ಯಾನ ಮಾಡ್ಬೋದು. ಎನಿವೇರ್ ಮೆಡಿಟೇಷನ್ ಅಂದ್ರೆ ಎಲ್ಲಿ ಬೇಕಾದ್ರೂ ಧ್ಯಾನ ಮಾಡ್ಬೋದು. ಪಾರ್ಕಲ್ಲಿ, ತೋಟದಲ್ಲಿ, ಆಫೀಸಲ್ಲಿ, ಮನೆಯಲ್ಲಿ, ಕಾರಲ್ಲಿ, ಫ್ಲೈಟಲ್ಲಿ, ಬಸ್ಸಲ್ಲಿ, ಎಲ್ಲಿ ಬೇಕಾದ್ರೂ ನಾವು ಧ್ಯಾನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ನಿಮಿಷ ಧ್ಯಾನ ಮಾಡ್ಬೇಕು ಅಂದ್ರೆ
ನಮಗೆ ಎಷ್ಟು ಹುಟ್ಟದ ಹಬ್ಬಗಳನ್ನ ನಾವು ಆಚರಣೆ ಮಾಡ್ಕೊಂಡಿದೀವೋ ಅಷ್ಟು ನಿಮಿಷಗಳು ನಾವು ಧ್ಯಾನ ಮಾಡಬೇಕು. ಯಾಕಂದ್ರೆ ನಾವು ವಯಸ್ಸು ಹೆಚ್ಚಾಗ್ತಾ ಇದ್ದಂಗೆ ನಮ್ಮ ನಿರ್ಬಂಧನೆಗಳು ಜಾಸ್ತಿ ಆಗಿರುತ್ತೆ. ನಮ್ಮ ಅಪನಂಬಿಕೆಗಳು, ಮೂಢನಂಬಿಕೆಗಳು, ಮತ್ತೆ ನಮ್ಮಲ್ಲ ಏನೇನೋ ನನ್ನ ಕೈಲಿ ಇದಾಗುತ್ತೆ, ಅದಾಗಲ್ಲ, ಅವ್ರ ಕೈಲಿ ಇದೇ ಆಗೋದು, ಇವ್ರ ಕೈಲಿ ಇದೇ ಆಗಲ್ಲ ಅನ್ನೋದು ಏನಿರುತ್ತೆ ನಮ್ಮ ಲಿಮಿಟೇಷನ್ಸ್‌ನ ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನಂಗೆ ದೊಡ್ಡ ಆಲದ ಮರವಾಗಿ ನಾವು ಬೆಳೆದಾಗ ಆ ನಂಬಿಕೆಗಳನ್ನ ಕಿತ್ತಾಕ್ಬೇಕು ಅಂತ ಹೇಳಿದ್ರೆ ಬುಡ ಸಮೇತ ಅಷ್ಟು ಎನರ್ಜಿ ನಮಗ್ ಬೇಕು. ಅಷ್ಟು ಎನರ್ಜಿ ನಮಗೆ ಸಿಗ್ಬೇಕು, ನಂಬಿಕೆಗಳನ್ನ ತೆಗೆದಾಕ್ಬೇಕು. ಮತ್ತೆ ನಾವೊಂದು ಬಿಳಿ ಹಾಳೆ ತರ ಕ್ಲೀನ್ ಆಗಿ ನಮಗೇನು ಬೇಕೋ ಅದನ್ನ ಬರ್ಕೊಳ್ಳೋ ಸ್ಥಿತಿಗೆ ನಾವು ಬರ್ಬೇಕು ಅಂದ್ರೆ ನಮ್ಮ ವಯಸ್ಸೆಷ್ಟು ಅಷ್ಟು ನಿಮಿಷ ಧ್ಯಾನ ಮಾಡೋದ್ರಿಂದ ಅಷ್ಟು ಎನರ್ಜಿ ನಮಗೆ ಸಿಗುತ್ತೆ. ವಿಶ್ವಶಕ್ತಿಯ ಒಂದು ಹರಿವು ಹರಿಯೋದು ನಮ್ಮ ದೇಹದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಹರಿಯಕ್ಕೆ ಶುರು ಆಗುತ್ತೆ. ಅವಾಗ ಎಲ್ಲವನ್ನು ನಮ್ಮ ಸುಪ್ತ ಮನಸ್ಸಿಂದ ಏನೇನ್ ನಮ್ಮ ನಂಬಿಕೆಗಳು ಅಪನಂಬಿಕೆಗಳು ಇದಾವೆ ಎಲ್ಲ ತೆಗೆದಾಕತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಷ್ಟು ನಿಮಿಷ ಧ್ಯಾನ ಕನಿಷ್ಠ ಪಕ್ಷ ಒಂದು ಸತಿಗೆ ಮಾಡ್ಬೇಕು. ಈಗ 10 ನಿಮಿಷ, ಆಮೇಲೆ 10 ನಿಮಿಷ, ಆಮೇಲೆ ಇನ್ನೊಂದು 10 ನಿಮಿಷ ಅಂದ್ರೆ ಊಟಕ್ಕೆ ಫಸ್ಟ್ ಮೊದ್ಲು ಹಪ್ಳ ತಿನ್ಬಿಟ್ಟು ಮಧ್ಯಾಹ್ನ ಉಪ್ಪಿನಕಾಯಿ, ಸಂಜೆ ಮಜ್ಜಿಗೆ ಅಂತ ಮಾಡಲ್ವಲ್ಲ. ಸೊ ಸಂಪೂರ್ಣ ಊಟ ಮಾಡ್ಬೇಕು ಅಂತ ಹೇಳೋದು. ಸೊ ಜೊತೆಗೆ ಎಲ್ಲೂ ಸ್ಟ್ರಗಲ್ ಮಾಡಂಗಿಲ್ಲ. ಜೊತೆಗೆ ಪಿರಮಿಡ್ ಶಕ್ತಿ ಮತ್ತೆ ಇದು ಹುಣ್ಣಿಮೆಯ ಶಕ್ತಿಯನ್ನ ಬಳಸ್ಕೊಳ್ಳುವಂಥದ್ದು ಅಂತ. ತುಂಬಾ 3 ಪಟ್ಟು ಹೆಚ್ಚಿನ ಒಂದು ಶಕ್ತಿ ನಮಗೆ ಹುಣ್ಣಿಮೆಯ ದಿನ ಸಿಗುತ್ತೆ. ಮತ್ತೆ ಪಿರಮಿಡ್ ಅಲ್ಲಿ ಧ್ಯಾನ ಮಾಡೋದ್ರಿಂದ 3 ಪಟ್ಟು ಹೆಚ್ಚು ನಮಗೆ ಸಿಗುತ್ತೆ. ಪ್ರಕೃತಿಯಲ್ಲಿ ಧ್ಯಾನ ಮಾಡೋದ್ರಿಂದ 3 ಪಟ್ಟು ಹೆಚ್ಚು ಶಕ್ತಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇವತ್ತು ನೀವೆಲ್ಲ ಗ್ರೂಪ್ ಅಲ್ಲಿ ಧ್ಯಾನ ಮಾಡ್ತೀರಾ, ಸಾಮೂಹಿಕ ಧ್ಯಾನ ಮಾಡ್ತೀರಾ. ಓಕೆ, ಎಲ್ಲರೂ ಪಿರಮಿಡ್ ಕ್ಯಾಪ್ಸ್ ಇದ್ರೆ ಹಾಕೊಳ್ಳಿ. ಇಲ್ಲದೇ ಇದ್ರೆ ಇದನ್ನ ಬೈ ಮಾಡಿ. ನಮ್ಮ ಸರ್ ಮಾಸ್ಟರ್ಸ್ ಎಷ್ಟೊಂದು ಮಾಸ್ಟರ್ಸ್ ಇದಾರೆ ಮೈಸೂರಲ್ಲಿ, ಅವ್ರು ಕೊಡ್ತಾರೆ, ನಿಮ್ಗೆ ಒದಗಿಸ್ತಾರೆ. ನೀವು ಕೊಂಡ್ಕೋಬಹುದು ಪಿರಮಿಡ್ಸ್ ಅನ್ನ. ಸೊ ಈ ತರ ಪಿರಮಿಡ್ ಮೆಡಿಟೇಷನ್ ತುಂಬಾ ಪವರ್ಫುಲ್. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇದರಲ್ಲಿ ನಾವು ಒಬ್ರು ಧ್ಯಾನ ಕಲ್ತ ಮೇಲೆ, ಓಕೆ ಇವತ್ತು ನಾನು ಧ್ಯಾನ ಕಲ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಈ ಕ್ಷಣದಿಂದ ಮುಂದಿನ ಕ್ಷಣದಲ್ಲೇ ನಾವು ಧ್ಯಾನ ಹೇಳ್ಕೊಡ್ಬೋದು. ಅಷ್ಟು ಸುಲಭ ಇದೆ. ನಾನು ಇನ್ನು ನನಗೇನು ಅನುಭವ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನೋದು ಕಾಯೋದು ಬೇಕಾಗಿಲ್ಲ. ನಾನು ಧ್ಯಾನ ಕಲ್ತು ನಾನು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಾನು ಮುಂದಿನ ಕ್ಷಣದಿಂದನೇ ನಾನು ಧ್ಯಾನ ಪ್ರಚಾರ ಮಾಡ್ಬೋದು ಅಂತ ಹೇಳ್ತಾರೆ ಪತ್ರಿಸರು. ಯಾವುದಕ್ಕೂ ತಡೆ ಹಿಡಿಯುವಂಥದ್ದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಇಷ್ಟು ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೀನಿ. ಸೊ ಏನಂತಂದ್ರೆ ನಮಗೆ ಬೇಕಾಗಿರೋದು ಅವೇರ್ನೆಸ್ ಆಫ್ ಥಾಟ್, ಸ್ಪೀಚ್ ಅಂಡ್ ಆಕ್ಷನ್. ಅಂದ್ರೆ ನಮಗೆ ಎಲ್ಲದರ ಬಗ್ಗೆ ಅರಿವು ಬೇಕು. ಜೊತೆಗೆ ಪ್ರತಿಯೊಂದು ವಿಚಾರನೂ ಸಹ ಅದಕ್ಕೆ ಒಂದು ಪ್ರತಿಫಲ ನಮಗೆ ಸಿಗುತ್ತೆ. ಮತ್ತೆ ಧ್ಯಾನದಿಂದ ನಮ್ಮ ವಿಚಾರಗಳು, ಆಲೋಚನೆಗಳು ಎಲ್ಲ ಕಡೆ ಶಿಫ್ಟ್ ಆಗತ್ತೆ, ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರು ಏನೋ ಪ್ರಶ್ನೆಗಳಿತ್ತು ಅಂದ್ರೆ ಕೇಳ್ಬೋದು ಸ್ನೇಹಿತರೆ.